ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್. ಯಾವಾಗ್ಲೂ ಅಕ್ಕಿಯಿಂದ ಮಾಡಿರೋ ಮಸಾಲೆ ದೋಸೆನೆ ತಿಂದು ತಿಂದು ಬೇಜಾರಾಗಿದ್ರೆ ನಾನಿವತ್ತು ತೋರಿಸುವಂತ ಮಿಲ್ಲೆಟ್ ಮಸಾಲೆ ದೋಸೆನ ಒಂದ್ಸಲ ಟ್ರೈ ಮಾಡಿ. ಇದು ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಪ್ ಮಿಲ್ಲೆಟ್. ನಾನಿಲ್ಲಿ ಊದಲು ಅಕ್ಕಿ ಅಥವಾ ಫಾಕ್ಸ್ ಸ್ಟೈಲ್ ಮಿಲ್ಲೆಟ್ ನ ತಗೊಂಡಿದ್ದೀನಿ. 1/4 ಕಪ್ ಉದ್ದಿನ ಬೇಳೆ, 1/4 ಕಪ್ ಅವಲಕ್ಕಿ. ಮಿಲ್ಲೆಟ್ ಮಸಾಲೆ ದೋಸೆ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ ಮಿಲ್ಲೆಟ್, 1/4 ಕಪ್ ಉದ್ದಿನ ಬೇಳೆ, 1/4 ಕಪ್ ಅವಲಕ್ಕಿನ ಸೇರಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ವಾಶ್ ಮಾಡಿದ ನಂತರ ಇದಕ್ಕೆ ನೀರನ್ನು ಸೇರಿಸಿ 8 ಗಂಟೆಗಳ ಕಾಲ ಈ ಮಿಲ್ಲೆಟ್, ಉದ್ದಿನ ಬೇಳೆ, ಅವಲಕ್ಕಿ ಎಲ್ಲ ನೆನೆಯೋದಕ್ಕೆ ಬಿಡಿ. 8 ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆಂದಿದೆ ಮಿಲ್ಲೆಟ್ಟು, ಉದ್ದಿನ ಬೇಳೆ, ಅವಲಕ್ಕಿ ಎಲ್ಲ. ಇದನ್ನ ನೀಟಾಗಿ ನೀರನ್ನ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನಮಗೆ ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ಇದನ್ನ ಮತ್ತೆ 8 ಗಂಟೆಗಳ ಕಾಲ ಇಡಬೇಕು. ಸೊ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. 8 ಅವರ್ಸ್ ಆದ ನಂತರ ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿರುತ್ತೆ. ಅದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾದಿರೋ ಹೆಂಚಿನ ಮೇಲೆ ದೋಸೆನ ಹಾಕೊಂಡು ಅದ್ರ ಮೇಲೆ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡ್ರೆ ನಮಗೆ ಗರಿಗರಿಯಾಗಿರೋ ದೋಸೆ ರೆಡಿಯಾಗಿರುತ್ತೆ. ರೆಡಿಯಾಗಿರೋ ಈ ಕ್ರಿಸ್ಪಿ ಮಿಲ್ಲೆಟ್ ಮಸಾಲೆ ದೋಸೆ ಮೇಲೆ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಹಾಕ್ಕೊಂಡು ಚಟ್ನಿ ಜೊತೆ ಟೇಸ್ಟ್ ಮಾಡ್ತಿದ್ರಂತೂ ಸಖತ್ತಾಗಿರುತ್ತೆ. ಸೊ ಎಲ್ಲರೂ ತುಂಬಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರೋ ಈ ಮಿಲ್ಲೆಟ್ ಮಸಾಲೆ ದೋಸೆನ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ರೆಸಿಪೀಸ್ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.